ನಮಸ್ಕಾರ ಆತ್ಮೀಯ ಮಿತ್ರರೆಲ್ಲರಿಗೂ ಕೂಡ ನಿಮ್ಮ ಮಿತ್ರ ಕಮಲಾಕರ್ ಭಟ್ ಮಾಡುವಂತಹ ನಮಸ್ಕಾರಗಳು. ಇನ್ನೇನು 2026ರಲ್ಲಿ ನಾವಿದ್ದೀವಿ. ಫೆಬ್ರವರಿ ಮಾರ್ಚ್ ಬಂತು ಅಂತಾದರೆ ಮದುವೆಯ ಸಂಭ್ರಮ ಹಳ್ಳಿಗಳಲ್ಲಿರ್ಬೋದು, ಸಿಟಿಗಳಲ್ಲಿರ್ಬೋದು, ಅಥವಾ ಯಾವುದೇ ರೀತಿಯಾಗಿರ್ತಕ್ಕಂಥ ಪಟ್ಟಣಗಳಲ್ಲೂ ಕೂಡ ಮದುವೆಯ ಸಂಭ್ರಮಗಳು ನಡೀತಾ ಇರುತ್ತೆ. ಅನೇಕರಿಗೆ ಮದುವೆಯನ್ನು ಯಾವ ವಾರ ನಾನು ಮಾಡ್ಕೋಬೇಕು ಅಂತಕ್ಕಂಥ ವಿಚಾರಗಳು ಗೊತ್ತಿರೋದಿಲ್ಲ. ಯಾವುದೋ ದೇವಸ್ಥಾನಕ್ಕೆ ಹೋಗ್ತೀರಿ, ದೇವಸ್ಥಾನದಲ್ಲಿ ಅರ್ಚಕರೊಬ್ಬರು ಕೂತಿರ್ತಾರೆ, ಸ್ವಾಮಿ ನಮಗೆ ಭಾನುವಾರ ಸಿಗೋ ಹಾಗೆ ಮದುವೆನ ನಿಶ್ಚಯ ಮಾಡಿಕೊಡಿ ಅನ್ನುವಂಥ ಮಾತನ್ನು ಅನೇಕರು ಆಡ್ತೀನಿ. ಬೆಂಗಳೂರಿನಲ್ಲಂತೂ ನಾವು ಚೌಟ್ರಿಗಳನ್ನು ನೋಡಿದರೆ ಅಮಾವಾಸ್ಯೆ ಆಗಿರಲಿ ಅಥವಾ ಯಾವುದೇ ಕೆಟ್ಟ ತಿಥಿಗಳಾದರೂ ಕೂಡ ಆ ದಿನ ಕಾರ್ಯಕ್ರಮಗಳು ಚೌಟ್ರಿಗಳಲ್ಲಿ ಕಡಿಮೆ ಆಗೋದಿಲ್ಲ. ಹಾಗಿದ್ದರೆ ಈ ವ್ಯವಸ್ಥೆಗಳು ಸರಿನಾ ತಪ್ಪ? ಅನೇಕರಿಗೆ ಅದರ ಅರಿವೇ ಇರೋದಿಲ್ಲ. ಸರಿಯಾದಂಥವರ ವ್ಯವಸ್ಥೆಗಳನ್ನು ಅಥವಾ ಸರಿಯಾಗಿ ಅಧ್ಯಯನ ಮಾಡಿದವರ ಮುಖಾಂತರವಾಗಿ ನೀವು ಮುಹೂರ್ತವನ್ನು ಫಿಕ್ಸ್ ಮಾಡ್ಕೋಬೇಕು. ಇತ್ತೀಚಿನ ದಿನಮಾನಗಳಲ್ಲಿ ಡಿವೋರ್ಸ್ ಕೇಸುಗಳು ತುಂಬ ಜಾಸ್ತಿ ಆಗ್ತಾ ಇದೆ. ಮದುವೆ ಆಯಿತು, 2 ತಿಂಗಳಿದ್ಲು, 3 ತಿಂಗಳ ಇದ್ದ, 4ನೇ ತಿಂಗಳಿಗೆ ಡಿವೋರ್ಸ್ ಆಗ್ತಾ ಇದೆ, ಬದುಕೋಕೆ ಆಗಲ್ಲ ಅಂತ. ಯಾಕಾಗತ್ತೆ ಅಂತ ಕೇಳಿದರೆ ನಮ್ಮ ಹಿರಿಯರು ಪ್ರತಿಯೊಂದನ್ನು ಕೂಡ ನಿಷ್ಕರ್ಷೆ ಮಾಡ್ತಾಯಿದ್ರು. ಆ ಕಾರಣಕ್ಕಾಗಿ ಜೊತೆಗೆ ಬಾಂಧವ್ಯಗಳು ಕೂಡ ಅಷ್ಟೇ ಚೆನ್ನಾಗಿತ್ತು, ಮತ್ತು ಜೊತೆಗೆ ಕೂಡಿದಂತಹ ಸಂಸಾರಗಳಿತ್ತು. ಇವತ್ತೇನಾಗಿದೆ, ಇವತ್ತು ಜಾಯಿಂಟ್ ಫ್ಯಾಮಿಲಿ ಅಂದರೆ ಗಂಡ ಹೆಂಡತಿ 2 ಮಕ್ಕಳಿದ್ದು ಬಿಟ್ಟರೆ ಇದು ಜಾಯಿಂಟ್ ಫ್ಯಾಮಿಲಿ ಅನ್ನುವಂಥಷ್ಟರ ಮಟ್ಟಕ್ಕೆ ಬಂದು ನಿಂತಿದ್ದೀವಿ. ಈ ಪರಿಣಾಮ ತಿಳುವಳಿಕೆಗಳು ನಮಗೆ ಬಹಳ ಕಡಿಮೆ ಆದ್ದರಿಂದ, ತಿಳುವಳಿಕೆಯನ್ನು ನಾವು ಪಡ್ಕೊಳ್ಳಿಕ್ಕೆ ನಾವು ವಿಫಲರಾಗ್ತಾ ಇರೋದರಿಂದ ನಮ್ಮ ಬದುಕಿನಲ್ಲಿ ನಾವು ಬಹಳಷ್ಟು ಪ್ರಮಾಣದ ತೊಂದರೆಗಳನ್ನು ಎದುರಿಸುವಂತಾಗಿದೆ. ಹಾಗಿದ್ದರೆ ನಿಮ್ಮೆಲ್ಲರ ಬದುಕಿನಲ್ಲಿ ಈ 2026ರಲ್ಲಿ ಮದುವೆ ಆಗತಕ್ಕಂತಹ ಯುವ ದಂಪತಿಗಳು ಆಗಲಿಕ್ಕೆ ಯಾರ್ಯಾರಿದ್ದೀರೋ ಅಥವಾ ವಧುವರರಿದ್ದೀರೋ ಅಂಥವರೆಲ್ಲರೂ ಕೂಡ ಸರಿಯಾದ ಮುಹೂರ್ತವನ್ನು ನೀವು ನಿಷ್ಕರ್ಷೆಯನ್ನು ಮಾಡ್ಕೋಬೇಕಾಗತ್ತೆ. ಅದರಲ್ಲಿ ತಾರಾಬಲಗಳಿದೆ, ಚಂದ್ರಬಲಗಳಿದೆ, ಅದಕ್ಕೆ ಬೇರೆ ಬೇರೆ ರೀತಿಯಾಗಿರ್ತಕ್ಕಂತಹ ಒಂದಿಷ್ಟು ಮಟ್ಟದ ಯೋಗಗಳಿದೆ. ಅದೆಲ್ಲವನ್ನು ಕೂಡ ಬಹಳ ಮುಖ್ಯವಾಗಿ ನೋಡಬೇಕು. ಒಂದು ತಾರಾಬಲದ ವಿಚಾರವನ್ನು ನಿಮ್ಗೆ ಹೇಳೋದಾದರೆ, ಜನ್ಮತಾರೆ ಅಥವಾ ಸಂಪತ್ತಾರೆ, ವಿಪತ್ತಾರೆ, ಹೀಗೆ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ತಾರೆಗಳಿದೆ. ಈ ವಿಪತ್ತಾರೆ ಇತ್ಯಾದಿಗಳಲ್ಲಿ ಏನಾದರೂ ಕೂಡ ಮದುವೆ ಆದರೆ ಆ ಕುಟುಂಬದಲ್ಲಿ ಆ ಕುಟುಂಬದ ಹಿರಿಯರೋ ಅಥವಾ ವಧುವಿಗೋ ವರನಿಗೆ ಸಂಬಂಧಪಟ್ಟಂತಹ ವ್ಯಕ್ತಿಗಳು, ಅತ್ಯಂತ ಹತ್ತಿರದಲ್ಲಿರ್ತಕ್ಕಂಥ ವ್ಯಕ್ತಿಗಳು ಮೃತರಾಗುವಂತಹ ಸಾಧ್ಯತೆಗಳು ಅಥವಾ ಅವರ ಜೀವನಕ್ಕೆ ತೊಂದರೆಗಳು ಉಂಟಾಗುವಂತಹ ಸಾಧ್ಯತೆಗಳು ಕೂಡ ಹೆಚ್ಚಾಗಿರ್ತವೆ. ಆ ಕಾರಣಕ್ಕೆ ಮುಹೂರ್ತ ನಿಷ್ಕರ್ಷೆ ಅಂತಕ್ಕಂಥದ್ದು ಬಹಳ ಇಂಪಾರ್ಟೆಂಟು. ಇನ್ನು ಕೆಲವು ಸಂದರ್ಭದಲ್ಲಿ ಮದುವೆಯನ್ನು ಬೆಳಗ್ಗೆ 6 ಗಂಟೆಗೆ ಮದುವೆಯನ್ನು ಮಾಡ್ತಕ್ಕಂಥದ್ದು, ಮದುವೆಗೆ ಯಾವ ಮುಹೂರ್ತ ಬಹಳ ಇಂಪಾರ್ಟೆಂಟು ಅನ್ನುವಂಥದ್ದು. ಸಪ್ತಮ ಶುದ್ಧಿ ಮತ್ತು ಅಷ್ಟಮ ಶುದ್ಧಿ ಅಂತ 7 ಮತ್ತು 8ನೇ ಸ್ಥಾನಗಳಲ್ಲಿ ಯಾವುದೇ ಬಾಧಿತ ವ್ಯವಸ್ಥೆಗಳು, ಗ್ರಹಗಳ ಬಾಧಿತಾವಸ್ಥೆಗಳು ಏರ್ಕೂಡುದು. ಅಂತಹ ವ್ಯವಸ್ಥೆಗಳನ್ನು ಅರಿತಿರತಕ್ಕಂಥ ವ್ಯವಸ್ಥೆಗಳಿಂದ ವಧುವರರ ಇಬ್ಬರಿಗೂ ಕೂಡ ಆಗಬೇಕು. ಒಬ್ಬನಿಗೆ ಸಾಧಂತಾರೆಯಾಗಿ ಇನ್ನೊಬ್ಬರಿಗೆ ಪ್ರತ್ಯುತ್ತರ ತಾರೆಯೋ ಅಥವಾ ಬೇರೆ ಯಾವುದೋ ರೀತಿಯಾಗಿರ್ತಕ್ಕಂಥ ತಾರಾಬಲವಾದರೆ ಆ ಮುಹೂರ್ತದಲ್ಲಿ ನೀವೇನಾದರೂ ಕೂಡ ಮದುವೆ ಮಾಡಿದರೆ ಗಂಡಾಂತರಗಳು ನಾವೇ ಕರ್ಕೊಂಡು ಬಂದಂಗೆ ಆಗುತ್ತೆ. ಅದರ ಜೊತೆಗೆ ವಾರಗಳು ಕೂಡ ಬಹಳ ಇಂಪಾರ್ಟೆಂಟು. ಅಯ್ಯೋ ಭಾನುವಾರ ಆದರೆ ಎಲ್ಲರೂ ಬರ್ತಾರೆ, ಬರುವ ಮನಸ್ಸಿದ್ದಂಥ ವ್ಯಕ್ತಿ ನೀವು ಯಾವತ್ತಿಟ್ಟರೂ ಬರ್ತಾರೆ. ಯಾರೂ ಬರಬೇಕು ಅಂತಕ್ಕಂಥ ದೃಷ್ಟಿಯಿಂದ ನಿಮ್ಮ ಮಕ್ಕಳ ಜೀವನವನ್ನು ನೀವೇ ಹಾಳು ಮಾಡಬೇಡಿ. ಅದಕ್ಕೆ ಶುಭ ಮುಹೂರ್ತವನ್ನು ಹುಡುಕಿ ಶುಭ ವಾರದಂದು ತಾರಾನುಕೂಲತ್ವವನ್ನು ನೋಡಿಕೊಂಡು ವಿವಾಹಾದಿ ಕರ್ಮಗಳನ್ನು ಮಾಡ್ತಕ್ಕಂಥ ವ್ಯವಸ್ಥೆಗಳು. ಜೊತೆಗೆ ವಿವಾಹಕ್ಕೆ ಸಂಬಂಧಪಟ್ಟಂತೆ ನಾನು 12 ಗಂಟೆಗೆ ಮುಹೂರ್ತ ಅಂತ ಒಬ್ಬ ವ್ಯಕ್ತಿ ಇಟ್ಕೊಟ್ಟ ಅಂತ ಇಟ್ಕೊಳ್ಳಿ, 12 ಗಂಟೆಗೆ ತಾಳಿ ಕಟ್ತೀನಿ ಅಂತಲ್ಲ. ಪಾಣಿಗ್ರಹಣ ಎಂತಕ್ಕಂತಹ ಶಾಸ್ತ್ರಗಳೇನಿರುತ್ತೋ, ವಧುವಿನ ಕೈಯನ್ನು ವರ ಹಿಡಿಯುವಂಥ ವ್ಯವಸ್ಥೆಗಳು ಶಾಸ್ತ್ರಕ್ಕೆ ಸಂಬಂಧಪಟ್ಟಿದೆ. ಇವೆಲ್ಲವನ್ನು ಕೂಡ ಸೂಕ್ಷ್ಮವಾಗಿ ನೀವು ಗಮನಿಸಬೇಕು. ಸುಮ್ಮನೆ ಇದು ಮಾಡೋದಲ್ಲ. ಪಾಣಿಗ್ರಹಣವೇ ಮುಹೂರ್ತವಾಗಿರುತ್ತೆ. ವಿವಾಹದಲ್ಲಿ ತಾಳಿ ಕಟ್ಟೋದು ಅಥವಾ ಸಮನ್ಮಾಲೆ ಹಾಕೋದು ಇದ್ಯಾವುದು ಕೂಡ ಮುಹೂರ್ತದಲ್ಲಿ ಹೇಳಿರುವಂಥ ವ್ಯವಸ್ಥೆಗಳಲ್ಲ. ಅಗ್ನಿ ಸಾಕ್ಷಿಯಾಗಿ, ಸೂರ್ಯಚಂದ್ರರ ಸಾಕ್ಷಿಯಾಗಿ ಈ ಒಂದು ವಿವಾಹ ಕಾರ್ಯ ಎಂತಕ್ಕಂಥದ್ದನ್ನು ಮಾಡೋದು ಉತ್ತರೋತ್ತರವಾದಂಥ ಅಭಿವೃದ್ಧಿ ಉಂಟಾಗಲಿ, ಸಂತಾನ ಆಗಲಿ, ಅವರ ಕುಟುಂಬ ಪ್ರಜ್ವಾಲ್ಯಮಾನವಾಗಿ ಸೂರ್ಯಚಂದ್ರರು ಇರೋ ತನಕನೂ ಕೂಡ ಆ ಕುಟುಂಬ ಚೆನ್ನಾಗಿರಲಿ ಅಂತಕ್ಕಂಥ ದೃಷ್ಟಿಯಿಂದಾಗಿ ಒಂದು ಮನೆಯ ಹೆಣ್ಣು ಮಗುವಿನ ಗೋತ್ರವನ್ನು ಕಡಿದು ಇನ್ನೊಂದಕ್ಕೆ ಅಂಟಿಸ್ತಕ್ಕಂಥ ಪ್ರಕ್ರಿಯೆಗಳನ್ನು ಮಾಡಿಸುವಂಥದ್ದು. ಅಥವಾ ವಿವಾಹ ಅವರ ಮನೆಯನ್ನು ಬಿಡುತ್ತಾಳೆ, ಗಂಡನ ಮನೆಯನ್ನು ಸೇರ್ಕೋತಾಳೆ. ಆದ್ದರಿಂದ ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕಾದಂಥ ವಿಚಾರ ಅಥವಾ ವ್ಯವಸ್ಥೆ ಅಂತಂದರೆ ಮುಹೂರ್ತಗಳು ಸರಿಯಾಗಿರಬೇಕು.
ತಾರಾನುಕೂಲಗಳಾಗಬೇಕು, ಭಾನುವಾರವೇ ಆಗಬೇಕು ಅಂತಕ್ಕಂಥ ದೃಷ್ಟಿನಲ್ಲಿ ಹೋದರೆ ನೀವು ನಿಮ್ಮ ಮೂರ್ಖತನದ ವ್ಯವಸ್ಥೆಗಳು. ನಿಷಿದ್ಧ ವಾರಗಳಿದೆ, ಇಂಥ ವಾರ ಮಾಡಬಾರದು ಅಂತ. ಆ ವಾರದಲ್ಲಿ ಭಾನುವಾರ ಕೂಡ ಸೇರುತ್ತೆ. ನೀವು ಎಷ್ಟು ಜನ ಅದನ್ನು ಅಕ್ಸೆಪ್ಟ್ ಮಾಡ್ತೀರೋ ಬಿಡ್ತೀರೋ ಗೊತ್ತಿಲ್ಲ ನನಗೆ. ಅಥವಾ ಇವನಿಗೇನೋ ತಲೆ ಕೆಟ್ಟಿದೆ ಅಂತ ಹೇಳುವಂತಹ ವ್ಯಕ್ತಿಗಳು ಇರಬಹುದು. ಸರಿಯಾಗಿ ಅಧ್ಯಯನವನ್ನು ಮಾಡಿದರೆ ಆ ವಿಚಾರಗಳು ನಿಮಗೆ ಗಮನಕ್ಕೆ ಬರುತ್ತೆ. ಅದು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಜೊತೆಗೆ ನಕ್ಷತ್ರಗಳು, ಭರಣಿ ನಕ್ಷತ್ರ, ಕೃತಿಕಾದಿ ನಕ್ಷತ್ರಗಳಲ್ಲಿ ಏನಾದರೂ ಕೂಡ ನೀವು ಮದುವೆ ಇಟ್ಟರೆ ಆ ಕುಟುಂಬದ ಜೀವನ ಚೆನ್ನಾಗಿರೋಕ್ಕೆ ಸಾಧ್ಯನೇ ಆಗೋಲ್ಲ, ಚೆನ್ನಾಗಿರಲ್ಲ. ಅದು ಭರಣಿ ಮತ್ತು ಕೃತಿಕಾ ನಕ್ಷತ್ರವನ್ನು ಅಗ್ನಿ ನಕ್ಷತ್ರ ಅಂತ ಕರಿತೇವೆ. ಬೆಂಕಿನಲ್ಲಿ ನಾವು ಇರೋಕ್ಕೆ ಸಾಧ್ಯನ? ಸುಟ್ಟು ಹೋಗ್ತೀವಿ ತಾನೇ. ಹಾಗೆಯೇ ಜೀವನ ಸುಡಬಾರದು ಅಂತಾದರೆ ಸರಿಯಾದಂಥ ವ್ಯವಸ್ಥೆಗಳನ್ನು ಅರಿತುಕೊಂಡು ಮಾಡುವಂಥದ್ದು. ಜೊತೆಗೆ ಮಾಡಬೇಕಾದಂಥ ಇತ್ತೀಚಿನ ದಿನಮಾನಗಳಲ್ಲಿ ನೀವು ಶಾಸ್ತ್ರಕ್ಕೆ ಪ್ರಬಲತೆಯನ್ನು, ಪ್ರಾಧಾನ್ಯತೆಯನ್ನು ಕೊಡೋದೇ ಇಲ್ಲ. ಫೋಟೋಗ್ರಾಫರು, ವಿಡಿಯೋಗ್ರಾಫರ್ದೇ ಎಲ್ಲ ಕಡೆಯಲ್ಲೂ ಸಹಿತ ಮದುವೆ ಅವರೇ ಶಾಸ್ತ್ರ ಮಾಡಿಸ್ಬಿಟ್ಟು ಬಿಡ್ತಾರೆ. ನಿಮಗೆ ಪುರೋಹಿತರದ್ದು ಅಥವಾ ಬೇರೆ ಯಾವುದೇ ರೀತಿಯಂತಹ ಧಾರ್ಮಿಕ ವ್ಯವಸ್ಥೆಗಳನ್ನು ಮಾಡಿಸ್ತಕ್ಕಂಥವ್ರ ಅಗತ್ಯ ಇಲ್ಲ ಅನ್ನೋಷ್ಟರ ಮಟ್ಟಕ್ಕೆ ಬಂದುಬಿಟ್ಟಿದೆ. ಅದಲ್ಲ, ಶಾಸ್ತ್ರವನ್ನು ಸರಿಯಾದಂಥ ಕ್ರಮದಲ್ಲಿ ಮಾಡೋದರಿಂದ ನಮ್ಮ ಹಿಂದಿನವರ ದಾಂಪತ್ಯಗಳು ಯಾಕೆ ಚೆನ್ನಾಗಿತ್ತು ಅಂತ ಕೇಳಿದರೆ ಪ್ರತಿಯೊಂದಕ್ಕೂ ಅರ್ಥಗಳಿದೆ. ಆ ಅರ್ಥವನ್ನು ತಿಳ್ಕೊಂಡು ಮಾಡೋದರಿಂದ ನಮಗೆ ಅನುಕೂಲ ಆಗುತ್ತೆ. ಅಂತಹ ಶುಭ ವಿವಾಹಗಳನ್ನು ಸರಿಯಾದಂಥ ಕ್ರಮದಲ್ಲಿ ನೀವೆಲ್ಲರೂ ಕೂಡ ಮಾಡಿಕೊಂಡು ಜೀವನದಲ್ಲಿ ಸುಖವಾಗಿರಿ ಅಂತಕ್ಕಂಥ ಮಾತನ್ನು ಕೂಡ ಆಡುತ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ನಿಮಗೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಜ್ಯೋತಿಷ್ಯ ಸಂಬಂಧಿತವಾದಂಥ ವಿಚಾರಗಳು ಅಥವಾ ಸಲಹೆಗಳ ಅಗತ್ಯವಿದ್ದಲ್ಲಿ ಸ್ಕ್ರೀನಲ್ಲಿ ಕಾಣ್ತಾ ಇರತಕ್ಕಂಥ ನಂಬರಿಗೆ ಸಂಪರ್ಕವನ್ನು ಮಾಡ್ಬೋದು ಅಂತಕ್ಕಂಥ ಮಾತಿನೊಂದಿಗೆ ಮತ್ತೊಮ್ಮೆ ತಮ್ಮೆಲ್ಲರೂ ಕೂಡ ನಮಸ್ಕಾರ.